ಸರ್ಗೋ ಮೃಷ ಧಾನ್ಯಾಸ್ವೇನ ಸದಾ ನಿರಸ್ತಗೋಗಂ ಸತ್ಯಂ ಪರಂ ಧೀಮಹಿ ಅಂತ ಪ್ರಾರಂಭದ ಭಾಗವತದ ಶ್ಲೋಕ. ಅದರಲ್ಲಿ ಹೇಳ್ತಾರೆ, ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಅವರ ಮಗ ಬ್ರಹ್ಮದೇವರಿಗೆ ಪ್ರೀತಿಯಿಂದ ಭಗವಂತ ಉಪದೇಶ ಮಾಡಿದ್ದರು. ಅವರನ್ನು ಕೂರಿಸಿಕೊಂಡು ಅವರಿಗೆ ಭಾಗವತದ ಉಪದೇಶವನ್ನು ಸ್ವಯಂ ಭಗವಂತ ಮಾಡಿದ. ಎಂತಹ ಭಗವಂತ ಮಾಡಿದ ಅಂದರೆ ನಿರಸ್ತ ಗುಹಕಂ, ಒಂದು ಚೂರು ಅವನಲ್ಲಿ ದೋಷ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪವೂ ದೋಷ ಇಲ್ಲದೆ ಇರುವಂತಹ ಭಗವಂತ ತಾನು ಬ್ರಹ್ಮದೇವರಿಗೆ ಪ್ರೀತಿಯಿಂದ ಭಾಗವತವನ್ನು ಉಪದೇಶ ಮಾಡಿದ. ಇಡೀ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡುವಂತಹ ಭಗವಂತ ತಾನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದಂತಹ ಭಾಗವತ. ಅಂತಹ ಉಪದೇಶ ಮಾಡಿದ ಭಗವಂತನನ್ನ ನಿರಂತರವಾಗಿ ಉಪಾಸನೆ ಮಾಡುವುದು ನಮ್ಮ ಕರ್ತವ್ಯ ಅಂತ ಪ್ರಥಮ ಶ್ಲೋಕದಲ್ಲಿ ಅದನ್ನು ನಿರೂಪಣೆ ಮಾಡಿ, ಭಾಗವತದ ಪ್ರಥಮ ಸ್ಕಂದ ಭಾಗವತದಲ್ಲಿ ಋಷಿಗಳೆಲ್ಲ ತಾವು ನೋಡಿ, ಋಷಿಗಳ ಮೂಲಕ ನಮಗೊಂದು ಸಂದೇಶ ಕೊಡ್ತಾರೆ. ಋಷಿಗಳು ಏನು ಮಾಡ್ತಾ ಇದ್ರು ಅಂದರೆ, ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯೇ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನಾವು ಅನ್ಕೊಳ್ತೇವೆ, ನಾನು ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡ್ತಾ ಇದ್ದೇನೆ, ದೇವರ ಪೂಜೆ ಮಾಡ್ತಾ ಇದ್ದೇನೆ, ಇಷ್ಟೆಲ್ಲ ಮಾಡಿ ಏಕಾದಶಿ ಉಪವಾಸ ಮಾಡ್ತೇವೆ, ದ್ವಾದಶಿ ಸರಿಯಾಗಿ ಪಾರಾಯಣ ಮಾಡ್ತೇವೆ, ಚಾತುರ್ಮಾಸ್ಯಾದಿ ವ್ರತಗಳನ್ನು ಸಾಧ್ಯ ಆದರೆ ಮಾಡ್ತೇವೆ, ವಿಷ್ಣು ಪಂಚಕಾದಿ ಉಪವಾಸಗಳನ್ನು ಮಾಡಿದ್ದೇವೆ, ಇಷ್ಟೆಲ್ಲ ಮಾಡಿದ್ದೀನಲ್ಲ, ಭಾಗವತ ಯಾಕೆ ಕೇಳಬೇಕು? ಯಾರು ಕೇಳಬೇಕು? ಯಾರು ಏನೂ ಮಾಡ್ತಾ ಇಲ್ಲ ಅಂಥವ್ರು ಕೇಳಬೇಕು. ನಾನು ಯಾಕೆ ಕೇಳಬೇಕು ಭಾಗವತದ ಉಪನ್ಯಾಸವನ್ನು? ಯಾಕಂದ್ರೆ ನಾನು ಎಲ್ಲ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿದ್ದ ಹಾಗೆ ಒಂದಿನ ದೇವರ ಪೂಜೆ ತಪ್ಪಿಸಿಲ್ಲ, ನಾನು ಸಂಧ್ಯಾವಂದನೆ ಮಾಡ್ತಾ ಇದ್ದೇನೆ, ಏಕಾದಶಿ ಮೊದಲಾದ ವ್ರತ ಮಾಡಿ ನಾನು ಯಾಕೆ ಕೇಳಬೇಕು? ಅದಕ್ಕೆ ಭಾಗವತದ ಪ್ರಾರಂಭದಲ್ಲೇ ಹೇಳಿದ್ರು, ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ. ಶೌನಕಾದಿಗಳು ಋಷಿಗಳು, ನಾವಲ್ಲ, ಋಷಿಗಳು ಸಾವಿರಾರು ವರ್ಷ ತಪಸ್ಸು ಮಾಡಿದ್ದಾರೆ. ಪ್ರತಿನಿತ್ಯದಲ್ಲಿ ಮತ್ತೇನು ಅವರು ತಪಸ್ಸಲ್ಲಿ ಲೋಪ ಇಲ್ಲ. ನಾವು ಕಣ್ಮುಚ್ಚಿ 2 ಮಂತ್ರವೂ ನಮ್ಮ ಬಾಯಿಂದ ಬರೋಲ್ಲ, ಆಗಲೇ ನಮ್ಮ ಮನಸ್ಸು ಎಲ್ಲೋ ಹೋಗಿತ್ತು. ಈ ಥರ ನಾವು ಮಾಡೋದು. ಪೂಜೆ ಟೈಮಿಗೋಸ್ಕರ ಮಾಡ್ತೀವಿ ನಾವು. ಅಂದರೆ ನಾನು ಇವತ್ತು 8 ಗಂಟೆಗೆ ಪೂಜೆ ಕೂತ್ಕೊಳ್ಬೇಕು ಅಂದರೆ ಕೂತ್ಕೊಳ್ಬೇಕು, 9ಕ್ಕೆ ಪೂಜೆ ಮುಗಿಸ್ಬೇಕು. ನಮ್ಮ ಪೂಜೆಗೆ ಟೈಮ್ ಇದೆ, ನಮ್ಮ ಧ್ಯಾನಕ್ಕೆ ಟೈಮ್ ಇದೆ, ನಮ್ಮ ತಪಸ್ಸಿಗೆ ಟೈಮ್ ಇದೆ, ನಮ್ಮ ಉಪವಾಸದ ಹಿನ್ನೆಲೆಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಎನ್ನುವ ಸ್ವಾರ್ಥ ಇದೆ. ನಾವು ಯಾಕೆ ಉಪವಾಸ ಮಾಡ್ತಾ ಇದ್ದೀವಿ ಅಂದರೆ, ಡಾಕ್ಟರ್ಗಳೆಲ್ಲ ಹೇಳಿದ್ದಾರೆ, ಇವತ್ತು ಒಪ್ಕೊಂಡಿದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಏನು 15 ದಿನಕ್ಕೆ ಒಂದು ದಿವಸ ಪೂರ್ತಿ ಉಪವಾಸ ಇರೋದ್ರಿಂದ 1 ತಿಂಗಳು ನಮ್ಮ ಆ ಜಠರಾಗ್ನಿ ಚೆನ್ನಾಗಿರುತ್ತೆ, ನಮ್ಮ ಹೊಟ್ಟೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದಕ್ಕೆ ಉಪವಾಸ. ಅಂದರೆ ನಾವು ಮಾಡುವ ಪ್ರತಿಯೊಂದು ಕರ್ಮದ ಹಿನ್ನೆಲೆಯಲ್ಲಿ ಸ್ವಾರ್ಥ ತುಂಬಿಕೊಂಡಿದೆ. ಅದು ಋಷಿಗಳಿಗೆ ಆ ಥರ ಇಲ್ಲ. ಅವರು ದೇವರ ಪ್ರೀತನಾಗಿ ಅಂತಲೇ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಜ್ಞ ಮಾಡಿದ್ದಾರೆ, ಸಂಧ್ಯಾವಂದನೆ ಮಾಡಿದ್ದಾರೆ, ಪ್ರತಿನಿತ್ಯದಲ್ಲಿ ನದಿಯಲ್ಲೇ ಸ್ನಾನ ಮಾಡಿದ್ದಾರೆ. ಶುದ್ಧವಾದ ಪದಾರ್ಥಗಳು, ಹಸುವಿನಿಂದ ಆವಾಗಲೇ ನೀರು ಬೆರೆಸದ ಹಾಲನ್ನು ತೆಗೆದು ಅದನ್ನು ಹೆಪ್ಪಾಕಿ ಅದರಿಂದಲೇ ತಾವೇ ಬೆಣ್ಣೆ ಮಾಡಿ ಅದನ್ನು ತುಪ್ಪವಾಗಿ ಕಾಯಿಸಿ ಅದನ್ನೇ ಹೋಮದಲ್ಲಿ ಬಳಸಿದ್ದಾರೆ. ಇಷ್ಟೆಲ್ಲ ಮಾಡಿದ ಋಷಿಗಳು ಅವರ ಎಲ್ಲ ಕರ್ಮಾನುಷ್ಠಾನವನ್ನು ಮುಗಿಸಿ ಭಾಗವತ ಉಪನ್ಯಾಸ ಆಗುತ್ತೆ ಅಂತ ಬಂದು ಕೂತ್ಕೊಳ್ತಾ ಇದ್ದಾರೆ. ಅವ್ರು ಯಾಕೆ ಕೇಳಬೇಕು ಅಂತ ಒಂದು ದಿನ ಪ್ರಶ್ನೆ ಮಾಡಲಿಲ್ಲ. ನಾವು ಕೇಳ್ತೇವೆ ಅಂದರೆ, ನಾನು ಯಾಕೆ ಭಾಗವತ ಕೇಳಬೇಕು? ಋಷಿಗಳು ಕೇಳಿ ಅದನ್ನು ತೋರಿಸಿಕೊಟ್ರು. ಅಂದರೆ ನೀವು ಏನೇ ಕರ್ಮವನ್ನು ಮಾಡಿದ್ರು ಜ್ಞಾನಕ್ಕೆ ಇರುವ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೆ ಭಾಗವತದ ಪ್ರಾರಂಭದಲ್ಲಿ ಅವರೆಲ್ಲ ಬಂದು ಕೂತ್ಕೊಂಡು ಕೇಳಿದ್ರಂತೆ ಭಾಗವತವನ್ನು. ಅವರೆಲ್ಲ ಬಂದು ಕೂತ್ಕೊಂಡು ಪ್ರಶ್ನೆ ಮಾಡಿ ನಮಗೆ ಭಾಗವತದ ಉಪದೇಶ ಮಾಡಿ ಅಂತ. ಅಂದರೆ ಋಷಿಗಳು ತೋರಿಸಿಕೊಟ್ಟದ್ದು ಏನನ್ನ ಅಂದರೆ, ನೀವು ಏನೇ ಕರ್ಮಾನುಷ್ಠಾನ ಕರ್ಮಾಚರಣೆಗಳು ಯಜ್ಞ ಯಾಗ ಬೇಕಾದ್ದು ಮಾಡಿ ಜ್ಞಾನ ಸಂಪಾದನೆ ಮಾಡಲಿಲ್ಲ ಅಂತಾದರೆ ಅದಕ್ಕೆ ಬೆಲೆಯೇ ಇಲ್ಲ ಅಂತ. ಜ್ಞಾನಕ್ಕೆ ಮಾತ್ರವೇ ಮಹತ್ವ, ಬೇರೆ ಯಾವುದು. ನಾವು ಜ್ಞಾನ ಸಂಪಾದನೆ ಮಾಡದೇ ಇದ್ರೆ ಆಚಾರ ಒಂದೇ ಮಾತನ್ನು ಹೇಳ್ತಾರೆ, ಜ್ಞಾನೇನೈವ ಪರಂಪರಂ, ಮುಗಿದೋಯ್ತು. ನೀವು ಮೋಕ್ಷ ಬೇಕಾ, ಅದಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕು. ಅದಿಲ್ಲ ಅಂತಾದರೆ ಇಲ್ವೇ ಇಲ್ಲ. ಯಾರಿಗೆ ಮೋಕ್ಷ ಉದ್ದೇಶ ಅಲ್ಲ ಅವರಿಗೆ ಪರವಾಗಿಲ್ಲ, ಯಾರಿಗೆ ಮೋಕ್ಷ ಉದ್ದೇಶ ಅವರು ಜ್ಞಾನ ಸಂಪಾದನೆ ಮಾಡಲೇಬೇಕು. ಅಲ್ಲ ನನಗೆ ಮೋಕ್ಷ ಉದ್ದೇಶ ಅಲ್ಲ, ಕೆಲವರಿಗೆ ಅನಿಸಿರುತ್ತೆ, ಸ್ವರ್ಗಕ್ಕೆ ಹೋದರೆ ಸಾಕು, ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋದರೆ ಸಾಕು, ಆರಾಮಾಗಿ ಇರ್ತೀನಿ. ಯಾಕೆಂದರೆ ಇವತ್ತು ಲೋಕದಲ್ಲೇ ವ್ಯವಹಾರ ಮಾಡ್ತೀರ. ಏನಂತ, ನೀವು ಬಿಡಿ ಸ್ವರ್ಗದಲ್ಲಿದ್ದಾಗಿದ್ದೀರಾ, ಹಾಗಾದರೆ ಸ್ವರ್ಗಕ್ಕೆ ಹೊರಟೋದ್ರೆ ಸಾಕು ನಮಗೆ ಅಂತ ಅನ್ಸತ್ತೆ ಯಾವಾಗ. ಆದರೆ ವಿಷ್ಣು ರಹಸ್ಯದಲ್ಲಿ ಒಂದು ಮಾತು ಬರುತ್ತೆ. ಮುದ್ಗಲ ಋಷಿಗಳನ್ನ ಇಂದ್ರದೇವರು ಅವರು ಒಳ್ಳೆ ತಪಸ್ಸೆಲ್ಲ ಮಾಡಿ ಸಿದ್ಧರಿರ್ತಾರೆ. ಇಂದ್ರದೇವರೇ ಒಂದು ಒಳ್ಳೆ ವಿಮಾನ ತಗೊಂಡು ಮುದ್ಗಲ ಋಷಿಗಳ ಹತ್ರ ಬರ್ತಾರೆ. ಬಂದು ಕೇಳ್ತಾರೆ, ನೋಡಿ ಚೆನ್ನಾಗಿ ಪುಣ್ಯ ಸಂಪಾದನೆ ಮಾಡಿದ್ದೀರಾ, ನೀವು ನನ್ನ ಜೊತೆ ಸ್ವರ್ಗಕ್ಕೆ ಬರಬೇಕು ಅಂತ ಸಾಕ್ಷಾತ್ ಇಂದ್ರದೇವರೇ ಬಂದು ಕೇಳ್ತಾರೆ. ಅವರು ಋಷಿಗಳು ಹೇಳ್ತಾರೆ,